ಹೆಸರು ಸೂರ್ಯಕಲಾ ಅಂತೇಳಿ ಹೌಸ್ ವೈಫು. ಮೋದಿ ಕೇರ್ಗೆ ಬಂದು 22 ವರ್ಷ ಆಯಿತು. ನಿಜವಾಗ್ಲೂ ಹಳೆ ಮೋದಿ ಕೇರ್ ಹೇಗಿತ್ತಪ್ಪ ಅಂದರೆ ಪ್ರಾಡಕ್ಟ್ ಫ್ರೀ ಇಲ್ಲ, ಲಾಯಲ್ಟಿ ಇಲ್ಲ, ತುಂಬಾ ಕಷ್ಟಕರ, ಪ್ರಾಡಕ್ಟ್ ಸಿಗೋದೇ ಕಷ್ಟ ಆಗ್ತಾಯಿತ್ತು. ಅಂದರೆ ಆ ಒಂದು ಕಷ್ಟ ಕಾಲದಲ್ಲೇ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಮೇನ್ ಕಾರಣ ನನಗೆ ಡೈಮಂಡ್ ಕ್ಲಾಸು, ಹಳೆಯ ಒಂದು ಡೈಮಂಡ್ ಕ್ಲಾಸು. ಅದು ಎಷ್ಟು ನನಗೆ ಹೆಲ್ಪ್ ಆಯ್ತು ಅಂದರೆ ಹೇಳಲಿಕ್ಕೆ ಅಸಾಧ್ಯ. ಯಾಕೆಂತಂದರೆ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಶ್ರೀನಾಥ್ ಸರ್ ಕೊಟ್ಟಂಥ ಒಂದು ಡೈಮಂಡ್ ಕ್ಲಾಸು ಅಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಹೇಳ್ತಿದ್ದಾರೆ. ನನಗೆ ಶೇರ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ, ಯಾಕಂದರೆ ತುಂಬ ದುಃಖ ಆಗ್ತಿದೆ. ನನಗೆಲ್ಲಿ ಅವಮಾನ ಆಗ್ತಿದೆ ಅದೇ ಕ್ಲಾಸ್ ಕೊಟ್ಟಿದ್ದಾರೆ, ನನಗೆ ಶೇರ್ ಮಾಡ್ಕೊಳ್ಳೋಕೆ ಆಗ್ತಿದ್ದಿಲ್ಲ. ಮೇಡಮ್ ಇವತ್ತು ನೀವು ಶೇರ್ ಮಾಡಲೇಬೇಕು, ಅಳಿ ಫುಲ್ ಹತ್ಬಿಡಿ ಕೂತ್ಕೊಂಡು ಅಳಿಸಿದ್ದಾರೆ. ಹತ್ತಿದ್ದೀನಿ ಕೂತ್ಕೊಂಡು ಹತ್ತು ನನ್ನ ನೋವೆಲ್ಲ ಕಡಿಮೆ ಆಯಿತು. ಆ ಕಡಿಮೆ ಆದಮೇಲೆ ಒಂದೊಂದು ನೋಡ್ತಾ ಹೋದ್ಮೇಲೆ, ಯಾಕಂದರೆ ಹೊಸ ಒಂದು ಮೋದಿ ಕೇರ್ ಬಂದಿದೆ. ಯಾವ ಥರ ಮಿರಕಲ್ ಆಗ್ತಿದೆ ಅಂದರೆ, ಆ ಒಂದು ಹಳೆ ಡೈಮಂಡ್ ಕ್ಲಾಸ್ನ ಹೇಳ್ಕೊಂಡು ನೆನೆಸ್ಕೊಂಡು ಇವತ್ತು ಮಾಡ್ತಾ ಇರೋವಂಥದ್ದು ತುಂಬ ಮಿರಕಲ್ ಹಾಕಿದೆ. ಜೊತೆಗೆ ನಾನು ಮೋದಿ ಕೇರ್ ಬಂದಿದ್ದೇನಕ್ಕೆ, ಆಲ್ಮೋಸ್ಟ್ ನನಗೆ ವಿಜಯ್ ರಾಜು ಸರ್ ಮತ್ತು ನನಗೆ ಅಪ್ಲೈನಾಗಿ ನನಗೆ ಗುರುಗಳಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಕೇಳಿದ್ದು ನಿಮ್ಮ ಡ್ರೀಮ್ಸ್ ಏನು ಅಂತೇಳಿ. ನನ್ನ ಡ್ರೀಮ್ಸ್ ಏನಪ್ಪ ಅಂದರೆ, ಪ್ರತಿ ತಿಂಗಳು 150 ರೂಪಾಯಿ ಬಂದರೆ ಸಾಕು ಅಂತ ಬಂದಂಥ ವ್ಯಕ್ತಿ. ಜೊತೆಗೆ ಪ್ರತಿ ಕ್ಷಣ ಖುಷಿಯಾಗಿರಬೇಕು ಅಂತೇಳಿ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ, 22 ವರ್ಷಕ್ಕೆ ಸತತ ಪ್ರಯತ್ನ ಮಾಡಿಕೊಂಡು ಉಳ್ಕೊಂಡಿದ್ದಕ್ಕೆ ಇವತ್ತು ಪ್ರತಿ ಕ್ಷಣ ಖುಷಿಯಾಗಿದ್ದೀನಿ. ಇವತ್ತು ನಿಜವಾಗ್ಲೂ ಲಕ್ಷಾಂತರ ರೂಪಾಯಿ ನಾನು ಸಂಪಾದನೆ ಮಾಡಿದ್ದೀನಿ. 80+ ಡ್ರೀಮ್ ಫುಲ್ಫಿಲ್ ಆಗಿದೆ. ಕಾರ್ ತೊಗೊಂಡಿದ್ದೀನಿ, 11 ಲಕ್ಷದ ಕಂಪ್ನಿಯಿಂದನೇ ಕೊಟ್ಟಿರೋದು. ಆಲ್ಮೋಸ್ಟ್ ಕಾರ್ದು ಕೂಡ 1 ರೂಪಾಯಿ ಲೋನ್ ಇಲ್ಲ, ಅಷ್ಟು ಕ್ಲಿಯರ್ ಆಗಿದೆ 1.5 ವರ್ಷದಲ್ಲೇ. ತುಂಬಾ ಖುಷಿಯಾಗಿದೆ. ಮಗನ ಮದುವೆ ಅಂತೂ ಲಕ್ಸುರಿಯಾಗಿ ಆಗಿದೆ. ಅದ್ರ ತಕ್ಕನಂಗೆ ಮೊಮ್ಮಗ ಕೂಡ ಹುಟ್ಟಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಮೋದಿ ಕೇರ್ ಒಂದು ನಾಲೆಡ್ಜು, ಸ್ವರ್ಗಸೃಷ್ಟಿ ನಾಲೆಡ್ಜು, ನಿಜವಾಗ್ಲೂ ವಿಜಯ್ ಸರ್ ಏನು ಕೊಡ್ತಿದ್ದಾರೆ, ಡೈಮಂಡ್ ಕ್ಲಾಸಲ್ಲಿ ಏನು ಕೊಡ್ತಿದ್ದಾರೆ, ಸ್ವರ್ಗಸೃಷ್ಟಿ ಏನು ಕೊಡ್ತಿದ್ದಾರೆ, ಅದನ್ನು ಅಳವಡಿಸ್ಕೊಂಡು ನಾನು ಮಾಡ್ತಿರೋದ್ರಿಂದ ಇಷ್ಟು ಮಿರಾಕಲ್ ಆಗಿದೆ. ಸಪೋರ್ಟ್ ಮಾಡಿದಂಥ ಆಲ್ ಕರ್ನಾಟಕ ಲೀಡರ್ಸ್ಗೆ ಥ್ಯಾಂಕ್ ಯು ಸೋ ಮಚ್.